ನಮಸ್ಕಾರ ಭವಿಷ್ಯದ ಅಧಿಕಾರಿಗಳೇ. HGA ಅಕಾಡೆಮಿಯ ಇಂದಿನ ದ ಮೆಂಟರ್ಸ್ ಮಾಸ್ಟರ್ ಕ್ಲಾಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಮೇ 21, 2026. ಬನ್ನಿ ಇಂದಿನ ತರಗತಿಯನ್ನ ಅತ್ಯಂತ ಶಕ್ತಿಯುತವಾಗಿ ಪ್ರಾರಂಭಿಸೋಣ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಖಚಿತವಾಗಿ ಗೆಲ್ಲಬೇಕು ಅಂದ್ರೆ ಪ್ರತಿದಿನದ ಕರೆಂಟ್ ಅಫೇರ್ಸ್ ಅಪ್ಡೇಟ್ಸ್ ಬಹಳ ಮುಖ್ಯ ಅಲ್ವಾ? ಇಂದಿನ ನಮ್ಮ ಸ್ಫೂರ್ತಿದಾಯಕ ನುಡಿ, ಪುಷ್ ಯೋರ್ ಸೆಲ್ಫ್ ಬಿಕಾಸ್ ನೋ ಒನ್ ಎಲ್ಸ್ ಇಸ್ ಗೋಯಿಂಗ್ ಟು ಡೂ ಇಟ್ ಫಾರ್ ಯು. ಇದರ ಅರ್ಥ ಏನು ಗೊತ್ತಾ? ನಿಮ್ಮ ಗುರಿಯ ಕಡೆಗೆ ನಿಮ್ಮನ್ನು ನೀವೇ ತಳ್ಳಿಕೊಳ್ಬೇಕು. ಯಾಕಂದ್ರೆ ನಿಮ್ಮ ಪರವಾಗಿ ಬೇರೆ ಯಾರೂ ಓದುವುದಿಲ್ಲ. ನೀವು UPSCಗೆ ಓದ್ತಿರ್ಲಿ ಅಥವಾ KPSCಗೆ ಓದ್ತಿರ್ಲಿ, ಪರೀಕ್ಷೆ ನಿಮ್ದು. ಹಾಗಾಗಿ ಹೋರಾಟ ಕೂಡ ನಿಮ್ಮದೇ ಆಗಿರಬೇಕು. ಆ ಕಟ್ಟುನಿಟ್ಟಿನ ಡಿಸಿಪ್ಲಿನನ್ನು ಇಂದೇ ಬೆಳೆಸ್ಕೊಳ್ಳಿ. ಸರಿ, ಇಂದಿನ ಸಿಲೆಬಸ್ ಅನ್ನು ಒಮ್ಮೆ ನೋಡೋಣ. 1. ಮೋಟಿವೇಶನ್ ಆ್ಯಂಡ್ ಇಂಪಾರ್ಟೆಂಟ್ ಡೇಸ್ ಎಂದು ಶುರು ಮಾಡಿ. 2. ಸೈನ್ಸ್, ಸ್ಪೇಸ್ ಆ್ಯಂಡ್ ಎನ್ವೈರನ್ಮೆಂಟ್. 3. HGA ಅಕಾಡೆಮಿ ಎಕ್ಸಾಮ್ ಪ್ರಿಪರೇಷನ್. 4. ಗ್ಲೋಬಲ್ ಡಿಪ್ಲೊಮಸಿ ಆ್ಯಂಡ್ ಡಿಫೆನ್ಸ್. 5. ನ್ಯಾಷನಲ್ ಗವರ್ನೆನ್ಸ್ ಆ್ಯಂಡ್ ಇಕಾನಮಿ. ಹಾಗೂ ಕೊನೆಯಲ್ಲಿ 6. ರ್ಯಾಪಿಡ್ ರಿವಿಷನ್ ಆ್ಯಂಡ್ ರೀಕಾಲ್ ಮಾಡಲಿದ್ದೇವೆ. ಪ್ರತಿಯೊಂದು MCQ ಕಾನ್ಸೆಪ್ಟನ್ನು ಲಾಜಿಕಲ್ ಆಗಿ ಕವರ್ ಮಾಡೋಣ. ಯಾವುದು ಕೂಡ ಮಿಸ್ ಆಗಲ್ಲ, ಡೋಂಟ್ ವರಿ. ಮೊದಲನೇ ಕಾನ್ಸೆಪ್ಟ್ ಬ್ಲಾಕ್ಗೆ ಸ್ವಾಗತ. ನಂಬರ್ 1, ಮೋಟಿವೇಶನ್ ಆ್ಯಂಡ್ ಇಂಪಾರ್ಟೆಂಟ್ ಡೇಸ್. ಸ್ಪರ್ಧಾರ್ಥಿಗಳೇ, ನಿಮಗೊಂದು ಪ್ರಶ್ನೆ. ಮೇ 20 ಹಾಗೂ ಮೇ 21 ರಂದು ಯಾವ ಪ್ರಮುಖ ಘಟನೆಗಳು ನಡೆದಿವೆ ಅಂತ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ ನೋಡೋಣ. ಈ ಪ್ರಶ್ನೆ ಗಮನಿಸಿ. ಯಾವ ಐತಿಹಾಸಿಕ ಘಟನೆಯು ಮೇ 21 ಅನ್ನು ಸಾಮಾಜಿಕ ಸಾಮರಸ್ಯ ಮತ್ತು ರಾಷ್ಟ್ರೀಯ ಭದ್ರತೆಗೆ ಜೋಡಿಸುತ್ತದೆ? ನಿಮಗೆ ಆನ್ಸರ್ ಗೊತ್ತಾ? ಎಕ್ಸಾಮ್ನಲ್ಲಿ ಆಪ್ಷನ್ಸ್ ಕೊಟ್ಟಾಗ ಎಲಿಮಿನೇಟ್ ಮಾಡೋದು ಹೇಗೆ ಅಂತ ಯೋಚಿಸಿ. ಆಪ್ಷನ್ಸ್ನಲ್ಲಿ ಬೇರೆ ಬೇರೆ ದಿನಾಂಕಗಳಿದ್ರೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹತ್ಯೆಯ ದಿನಾಂಕವನ್ನು ನೆನಪಿಸಿಕೊಂಡು ತಕ್ಷಣ ಬೇರೆ ಆಪ್ಷನ್ಸ್ ಎಲಿಮಿನೇಟ್ ಮಾಡಿ. ಇದು ಕೇವಲ ಒಂದು ದಿನಾಂಕ ಅಲ್ಲ, ನಮ್ಮ ನ್ಯಾಷನಲ್ ಆಂಟಿ ಟೆರರಿಸಂ ಡೇನ ಹಿನ್ನೆಲೆ ಇದು. ಕಾನ್ಸೆಪ್ಟ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮೇ 20 ಅಂದು ವರ್ಲ್ಡ್ ಬೀ ಡೇ ಆಚರಿಸಲಾಗುತ್ತದೆ. ಇದರ ಥೀಮ್ ಬೀ ಟುಗೆದರ್. ಆಪಿಕಲ್ಚರ್ ಅಂದ್ರೆ ಜೇನು ಸಾಕಾಣಿಕೆ. ಅದೇ ಮೇ 20 ಅಂದು ವರ್ಲ್ಡ್ ಮೆಟ್ರಾಲಜಿ ಡೇ ಕೂಡ ಇದೆ. ಇದನ್ನು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಆಚರಿಸುತ್ತದೆ. ಇನ್ನು ಮೇ 21 ನ್ಯಾಷನಲ್ ಆಂಟಿ ಟೆರರಿಸಂ ಡೇ. ಯುವಕರಲ್ಲಿ ಶಾಂತಿ ಬೆಳೆಸಲು ಈ ದಿನವನ್ನು ಆಚರಿಸ್ತೇವೆ. SSC ಹಾಗೂ KPSCಗಳಲ್ಲಿ ಈ ಡೇಟ್ಸ್ ನೇರವಾಗಿ ಕೇಳ್ತಾರೆ, ನೆನಪಿರಲಿ. ಈಗ ನಂಬರ್ 2, ಸೈನ್ಸ್, ಸ್ಪೇಸ್ ಆ್ಯಂಡ್ ಎನ್ವೈರ್ಮೆಂಟ್ ಕಡೆಗೆ ಹೋಗೋಣ. ನಿಮ್ಗೆಲ್ಲಾಗೂ ಗೊತ್ತಿರೋ ಹಾಗೆ UPSC ಹಾಗೂ KPSC ಎಕ್ಸಾಮ್ಸ್ನಲ್ಲಿ ಇಸ್ರೋ ಮಿಷನ್ಸ್ ಬಗ್ಗೆ ಕಡ್ಡಾಯವಾಗಿ ಪ್ರಶ್ನೆಗಳು ಬರ್ತವೆ. ಸ್ವಲ್ಪ ಫೋಕಸ್ ಮಾಡಿ. ಈ ನಂಬರ್ ನೋಡಿ, 2028. ಇದು ಇಸ್ರೋದ ಶುಕ್ರಯಾನ ಅಂದ್ರೆ ವೀನಸ್ ಆರ್ಬಿಟರ್ ಮಿಷನ್ನ ಉಡಾವಣಾ ವರ್ಷ. ನಿರ್ದಿಷ್ಟವಾಗಿ ಮಾರ್ಚ್ 29, 2028 ರಂದು ಉಡಾವಣೆಯಾಗಿ ಜುಲೈ 2028ರಲ್ಲಿ ಶುಕ್ರ ಗ್ರಹವನ್ನ ತಲುಪಲಿದೆ. ಈ ಡೇಟ್ಸನ್ನ ಪಕ್ಕಾ ನೆನ್ಪಿಟ್ಕೊಳ್ಳಿ. ಈ ಮಿಷನ್ನಲ್ಲಿ ಒಟ್ಟು 19 ಸೈಂಟಿಫಿಕ್ ಪೇಲೋಯ್ಡ್ಸ್ ಇವೆ. ಅದರಲ್ಲಿ ಮುಖ್ಯವಾಗಿ VNA ಅಂದ್ರೆ ವಿನ್ಯೂಷಿಯನ್ ನ್ಯೂಟ್ರಲ್ಸ್ ಅನಲೈಸರ್ ಹಾಗೂ VIWAS ಅಂದ್ರೆ ವೀನಸ್ ಯೋನೋಸ್ಫಿಯರಿಕ್ ಅಂಡ್ ಸೋಲಾರ್ ವಿಂಡ್ ಪಾರ್ಟಿಕಲ್ ಅನಲೈಸರ್. ವಿಶೇಷ ಏನಪ್ಪಾ ಅಂದ್ರೆ ಸ್ವೀಡನ್ನ IRF ಜೊತೆಗಿನ ಸಹಯೋಗದಲ್ಲಿ VNA ಅನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಸೈನ್ಸ್ ಅಂಡ್ ಟೆಕ್ ಪೇಪರ್ಗೆ ಇದು ವೆರಿ ಇಂಪಾರ್ಟೆಂಟ್. ಪರಿಸರದ ಬಗ್ಗೆ 2 ಪ್ರಮುಖ ಬೆಳವಣಿಗೆಗಳನ್ನ ಕಂಪೇರ್ ಮಾಡೋಣ ಬನ್ನಿ. ಭೋಪಾಲ್ನಲ್ಲಿ ಭಾರತದ ಮೊದಲ ಸೋಲಾರ್ ಪವರ್ಡ್ ಆಲ್ಜಿ ಟ್ರೀಸ್ ಸ್ಥಾಪಿಸಲಾಗಿದೆ. ಇದು PM 2.5 ಅನ್ನು 45ರಿಂದ 55% ಕಡಿಮೆ ಮಾಡ್ತದೆ. ಇನ್ನೊಂದು ಕಡೆ ಮಹಾರಾಷ್ಟ್ರವು 23,404 ವೆಟ್ಲೆಂಡ್ಸ್ಗಳ ಫಿಸಿಕಲ್ ವೆರಿಫಿಕೇಷನ್ ಅನ್ನು ಕಂಪ್ಲೀಟ್ ಮಾಡಿದೆ. ಎನ್ವೈರ್ಮೆಂಟ್ ಇಕಾಲಜಿ ಕಾನ್ಸೆಪ್ಟ್ಸ್ನಲ್ಲಿ ಇವೆರಡು ಪೊಟೆನ್ಷಿಯಲ್ MCQಗಳು. ಈಗ ಈ ಟೇಬಲ್ ನೋಡಿ. ಗವರ್ಮೆಂಟ್ ಹೊಸದಾಗಿ E30 ಬ್ಲೆಂಡೆಡ್ ಪೆಟ್ರೋಲ್ ಸ್ಟ್ಯಾಂಡರ್ಡ್ಸ್ ಅನ್ನು ಬಿಡುಗಡೆ ಮಾಡಿದೆ. E30 ಅಂದ್ರೆ 30% ಎಥೆನಾಲ್. ಇದು BIS ಮೆಟ್ರಿಕ್ಸ್ನ ಅಡಿಯಲ್ಲಿ ಬರ್ತದೆ. ಹಾಗೆ ANRF ಅಂದ್ರೆ ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ 10 ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಆಗಿ ಆಯ್ಕೆ ಮಾಡಿದೆ. ಇಲ್ಲಿ ಮೆಮರಿ ಟ್ರಿಕ್ ಏನಂದ್ರೆ E30 ಫ್ಯೂಯಲ್ಗೆ 30, ANRFಗೆ 10. ತುಂಬಾ ಸಿಂಪಲ್. ಸರಿ ವಿದ್ಯಾರ್ಥಿಗಳೇ, ಈಗ ನಮ್ಮ ಮ್ಯಾಂಡೇಟರಿ ಮಿಡ್ ಸೆಷನ್ ಮೆಂಟರ್ಶಿಪ್ ಹಾಗೂ ಸ್ಟ್ರಾಟಜಿ ಬ್ರೇಕ್. ನಂಬರ್ 3, HGA ಅಕಾಡೆಮಿ ಎಕ್ಸಾಮ್ ಪ್ರಿಪರೇಷನ್. ಪ್ರತಿದಿನದ ಎಲ್ಲ ಪ್ರಚಲಿತ ವಿದ್ಯಮಾನಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಯಲು ನಮ್ಮ ಚಾನಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಎಲ್ಲ ವಿಷಯಗಳ ಪಠ್ಯ ಅನುಕ್ರಮ ಸಾರ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಪ್ಲೇಲಿಸ್ಟ್ನಲ್ಲಿ ಹೋಗಿ ನಿಮಗೆ ಬೇಕಾದ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ನಮ್ಮ ವಿಡಿಯೋದಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು ಹಾಗೂ ಹಿಂದೆ ನಡೆದ ಸುಮಾರು 300+ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು, ಎಲ್ಲ ವಿಷಯಗಳ ಪಠ್ಯ ಅನುಕ್ರಮ ಸಾರ,
ಟೆಸ್ಟ್ಗಳನ್ನು ಸುಮಾರು 30,000 ಪ್ಲಸ್ MCQಗಳನ್ನು ಒಳಗೊಂಡಿವೆ. ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಬೋರ್ಡ್ ಅನ್ನು ವೀಕ್ಷಿಸಲು ಹಾಗೂ ಇತರೆ ಸ್ಪರ್ಧಾರ್ಥಿಗಳ ಜೊತೆ ಕಾಂಪೀಟ್ ಮಾಡಿ ನಿಮ್ಮ ರ್ಯಾಂಕ್ ಎಷ್ಟಿದೆ ಎಂದು ಲೀಡರ್ ಬೋರ್ಡ್ನಿಂದ ತಿಳಿದುಕೊಳ್ಳಬಹುದು. ಪ್ಲೇಸ್ಟೋರ್ನಲ್ಲಿ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ನಲ್ಲಿ ನೀವು ಎಲ್ಲ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬಹುದು. ಓಕೆ, ಮತ್ತೆ ನಮ್ಮ ಮಾಸ್ಟರ್ ಕ್ಲಾಸ್ಗೆ ಬರೋಣ. ಈಗ ವಿಭಾಗ 4 ಗ್ಲೋಬಲ್ ಡಿಪ್ಲೊಮಸಿ ಆ್ಯಂಡ್ ಡಿಫೆನ್ಸ್. SSC ಹಾಗೂ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ತುಂಬಾ ಕ್ರೂಷಿಯಲ್. ಪ್ರಧಾನಿ ಮೋದಿಯವರ ಜಾಗತಿಕ ತೊಡಗಿಸಿಕೊಳ್ಳುವಿಕೆಯನ್ನು ಕ್ರಾನಲಾಜಿಕಲಿ ನೋಡೋಣ. ಮೊದಲನೆಯದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಜೊತೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಓಪೆಡ್. ಎರಡನೆಯದು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಜೊತೆ ನಾರ್ಡಿಕ್ ಟೈಸ್ ಓಪೆಡ್. ಮೂರನೆಯದು ನಾರ್ವೆ ದೇಶದ ಓಸ್ಲೋದಲ್ಲಿ 5 ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ಯಾಕ್ಟ್ ಸಹಿ ಮಾಡಲಾಗಿದೆ ಮತ್ತು ಪ್ರಧಾನಿಯವರಿಗೆ ನಾರ್ವೆಯ ಗ್ರ್ಯಾಂಡ್ ಕ್ರಾಸ್ ಗೌರವ ಕೂಡ ಸಿಕ್ಕಿದೆ. ಇವುಗಳನ್ನು ಇದೇ ಸೀಕ್ವೆನ್ಸಲ್ಲಿ ನೆನ್ಪಿಟ್ಕೊಳ್ಳಿ. ಈ ಡಿಫೆನ್ಸ್ ಹಾಗೂ ಡಿಪ್ಲೊಮಸಿ ಇವೆಂಟ್ಸ್ ಅನ್ನು ಭೌಗೋಳಿಕವಾಗಿ ಅಂದ್ರೆ ಜಿಯೋಗ್ರಾಫಿಕಲಿ ಮ್ಯಾಪ್ ಮಾಡೋಣ. US ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೊ ರೂಬಿಯೋ ಭಾರತದಲ್ಲಿ ಕ್ವಾಡ್ ಟಾಕ್ಸ್ಗೆ ಬರ್ತಿದ್ದಾರೆ. US ಸೆನೆಟ್ನಲ್ಲಿ ಇರಾನ್ ವಾರ್ ಪವರ್ಸ್ ಬಗ್ಗೆ ವೋಟ್ ಆಗಿದೆ. ಸೌತ್ ಕೊರಿಯಾ ಸಿಯೋಲ್ನಲ್ಲಿ ಸೈಬರ್ ಸೆಕ್ಯೂರಿಟಿ MOU ಸೈನ್ ಆಗಿದೆ. ಹಾಗೆಯೇ ಭಾರತದ ಗುಜರಾತಿನ ಗಾಂಧಿನಗರದಲ್ಲಿ ಬ್ರಿಕ್ಸ್ ADR ಅಂದ್ರೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೀಟಿಂಗ್ ನಡೆದಿದೆ. ಯಾವ ಲೊಕೇಶನ್ನಲ್ಲಿ ಯಾವ ಒಪ್ಪಂದ ಆಯಿತು ಅನ್ನೋದು ಡೈರೆಕ್ಟ್ MCQ. ಮೇಘಾಲಯದ ಉಮ್ರೋಯಿ ಮಿಲಿಟರಿ ಸ್ಟೇಷನ್ನಲ್ಲಿ ಪ್ರಗತಿ 2026 ಎಂಬ ಮಲ್ಟಿನ್ಯಾಷನಲ್ ಮಿಲಿಟರಿ ಎಕ್ಸಸೈಸ್ ಪ್ರಾರಂಭವಾಗಿದೆ. ಇನ್ನೊಂದು ಹೆಮ್ಮೆಯ ವಿಷಯ ಅಂದ್ರೆ ಸ್ಕ್ವಾಡ್ರನ್ ಲೀಡರ್ ಸಾನಿಯಾ ಅವರು ಇಂಡಿಯನ್ ಏರ್ ಫೋರ್ಸ್ನ ಮೊಟ್ಟಮೊದಲ ಮಹಿಳಾ ಕ್ಯಾಟಗರಿ A ಕ್ವಾಲಿಫೈಡ್ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಅಂದ್ರೆ QFI ಆಗಿದ್ದಾರೆ. ಡಿಫೆನ್ಸ್ ಎಕ್ಸಾಮ್ಸ್ಗೆ ಇದು ಶೋರ್ ಶಾರ್ಟ್ ಪ್ರಶ್ನೆ. ಮುಂದಿನ ವಿಭಾಗ ನಂಬರ್ 5 ನ್ಯಾಷನಲ್ ಗವರ್ನೆನ್ಸ್ ಅಂಡ್ ಎಕನಾಮಿ. ಜಾಗತಿಕ ಸಂಸ್ಥೆಗಳು ಭಾರತದ ಬೆಳವಣಿಗೆಯನ್ನು ಹೇಗೆ ನೋಡ್ತಿವೆ? ಪಾಲಿಟಿ ಮತ್ತು ಎಕನಾಮಿ ಕಾನ್ಸೆಪ್ಟ್ಸ್ಗೆ ಸಿದ್ಧರಾಗಿ. ನಂಬರ್ ನೋಡಿ 6.4%. ಈ ನಂಬರ್ ಯಾಕೆ ನ್ಯೂಸ್ನಲ್ಲಿದೆ ಗೊತ್ತಾ? ಯುನೈಟೆಡ್ ನೇಷನ್ಸ್ ಭಾರತದ 2026 GDP ಫೋರ್ಕಾಸ್ಟ್ ಅನ್ನು 6.6 ಇಂದ 6.4%ಗೆ ಇಳಿಸಿದೆ. ಬ್ಯಾಂಕಿಂಗ್ ಎಕ್ಸಾಮ್ಸ್ನಲ್ಲಿ ಇಂಥ ಸೂಕ್ಷ್ಮ ಅಂಕಿಅಂಶಗಳನ್ನೇ ಟ್ರಿಕ್ ಕ್ವೆಶ್ಚನ್ಸ್ ಆಗಿ ಕೇಳ್ತಾರೆ. ಸೊ ಫೋಕಸ್ ಆನ್ ದಿಸ್ ಎಕ್ಸಾಕ್ಟ್ ನಂಬರ್. ಗವರ್ನೆನ್ಸ್ ಇನಿಷಿಯೇಟಿವ್ಸ್ಗಳನ್ನ ಕನೆಕ್ಟ್ ಮಾಡೋಣ. ಜಲ್ ಜೀವನ್ ಮಿಷನ್ 2.0ನ ಯೂನಿವರ್ಸಲ್ ಟ್ಯಾಪ್ ವಾಟರ್ ಟಾರ್ಗೆಟ್ ಡೆಡ್ಲೈನ್ ಅನ್ನು ಡಿಸೆಂಬರ್ 2028ಗೆ ವಿಸ್ತರಿಸಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 2024 ಬ್ಯಾಚ್ನ IAS ಅಧಿಕಾರಿಗಳಿಗೆ ಕಂಪ್ಯಾಷನ್ ಜೊತೆಗೆ ರ್ಯಾಷನಾಲಿಟಿ ಇರಬೇಕು ಅಂತ ಸಲಹೆ ನೀಡಿದ್ದಾರೆ. ದೆಹಲಿಯಲ್ಲಿ APO ಅಂದರೆ ಏಷ್ಯನ್ ಪ್ರೊಡಕ್ಟಿವಿಟಿ ಆರ್ಗನೈಸೇಷನ್ನ 60th ಸೆಷನ್ ನಡೀತಿದೆ. ಹಾಗೆ ಗೋವಾದಲ್ಲಿ ಶ್ರೇಷ್ಠ ಮತ್ತು ನಮಸ್ತೆ ಸ್ಕೀಮ್ಗಳ ವೆಲ್ಫೇರ್ ರಿವ್ಯೂ ಮಾಡಲಾಗಿದೆ. ಎಕಾನಮಿ ಮತ್ತು ಟೆಕ್ ಕಾನ್ಸೆಪ್ಟ್ಸ್ ಅನ್ನು ರ್ಯಾಪಿಡ್ ಆಗಿ ಲಿಂಕ್ ಮಾಡೋಣ. ವೆಸ್ಟ್ ಬೆಂಗಾಲ್ನಲ್ಲಿ ಶ್ಯಾಮ್ ಮೆಟಾಲಿಕ್ಸ್ 20,000 ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ. ಮಾಜಿ ಟ್ವಿಟರ್ CEO ಪರಾಗ್ ಅಗರ್ವಾಲ್ ಇಂಡೆಕ್ಸ್ ಎಂಬ AI ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದ್ದಾರೆ. ಗುವಾಹಟಿಯಲ್ಲಿ ಭಾರತದ ಮೊದಲ ಫಿಸಿಕಲ್ ಮತ್ತು ಡಿಜಿಟಲ್ ಹೈಬ್ರಿಡ್ ಬ್ಯಾಂಕ್ ಓಪನ್ ಆಗಿದೆ. ಮತ್ತು IAS ಅಧಿಕಾರಿ NSK ಉಮೇಶ್ ಅವರು ಕೇರಳ ಮುಖ್ಯಮಂತ್ರಿಯ ಹೊಸ OSD ಆಗಿ ನೇಮಕಗೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆಸ್ಪಿರೆಂಟ್ಸ್, ನೀವು ಕೊನೆ ಹಂತಕ್ಕೆ ಬಂದಿದ್ದೀರಿ. ಈಗ ನಮ್ಮ ಹೈ ಎನರ್ಜಿ ನಂಬರ್ 6 ರ್ಯಾಪಿಡ್ ರಿವಿಷನ್ ಆ್ಯಂಡ್ ರೀಕಾಲ್ ಸೆಷನ್. ಲಾಂಗ್ ಟರ್ಮ್ ಮೆಮರಿಗೆ ಓದಿದ್ದನ್ನು ರಿವೈಸ್ ಮಾಡೋದು ತುಂಬಾನೇ ಮುಖ್ಯ. ಫಟಾಫಟ್ ಅಂತ ಫ್ಯಾಕ್ಟ್ಸ್ ರೀಕಾಲ್ ಮಾಡ್ಕೊಳ್ಳಿ. ಶುಕ್ರಿಯಾನ ಉಡಾವಣೆ 2028, ಇದರಲ್ಲಿ 19 ಪೇಲೋಡ್ಸ್ ಇವೆ. ಮೇ 21 ನ್ಯಾಷನಲ್ ಆಂಟಿ ಟೆರರಿಸಂ ಡೇ. UN GDP ಫೋರ್ಕಾಸ್ಟ್ 6.4%. ನಾರ್ವೆ ಜೊತೆ 5 ಪ್ಯಾಕ್ಟ್ಸ್ ಹಾಗೂ IAFನ ಮೊದಲ ಮಹಿಳಾ QFI ಸ್ಕ್ವಾಡ್ರನ್ ಲೀಡರ್ ಸಾನಿಯಾ. ಪ್ರತಿದಿನದ ಕನ್ಸಿಸ್ಟೆಂಟ್ ರಿವಿಷನ್ ಲಾಸ್ಟ್ ಮಿನಿಟ್ ಕ್ರ್ಯಾಮಿಂಗ್ಗಿಂತ ಬಹಳ ಶಕ್ತಿಶಾಲಿ. ಇಂದಿನ ತರಗತಿಯ ಆಧಾರದ ಮೇಲೆ ನಿಮಗೊಂದು ಪ್ರಶ್ನೆ. ಮೇ 21ರಂದು ಬ್ರಿಕ್ಸ್ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೀಟಿಂಗ್ ಅನ್ನು ಯಾವ ಐತಿಹಾಸಿಕ ನಗರ ಆಯೋಜಿಸಿತ್ತು? ಯೋಚಿಸಿ. ಹೌದು, ಗುಜರಾತಿನ ಗಾಂಧಿನಗರ. ನಿಮ್ಮ ಉತ್ತರ ಸರಿಯಾಗಿದ್ದರೆ ನಿಮ್ಮ ಪ್ರಿಪರೇಷನ್ ಸರಿಯಾದ ದಾರಿಯಲ್ಲಿದೆ ಅಂತ ಅರ್ಥ. ನಿಮ್ಮ ಕಾನ್ಫಿಡೆನ್ಸ್ ಹೀಗೆಯೇ ಇರಲಿ. ನಾಳೆಯ ಇಂಟೆನ್ಸಿವ್ ಕ್ಲಾಸ್ನಲ್ಲಿ ಹೊಸ ಕರೆಂಟ್ ಅಫೇರ್ಸ್ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಚೆನ್ನಾಗಿ ಓದಿ, ಫೋಕಸ್ಡ್ ಆಗಿರಿ. ಆಲ್ ದಿ ಬೆಸ್ಟ್.